ಮಂಜು ಜೊತೆ ಇಲ್ಲಿಗೆ ಅವರು ಅನೇಕ ಬಾರಿ ಭೇಟಿಯನ್ನ ಕೊಡ್ತಿರ್ತಾರೆ. ಈಗ ಮಂಜು ಫ್ಯಾಮಿಲಿ ಹಾಗೆ ಗೌತಮಿ ದಂಪತಿ ಒಟ್ಟಾಗಿ ಈ ದೇವಾಲಯಕ್ಕೆ ತೆರಳಿದ್ದಾರೆ. ಶಿವಮೊಗ್ಗದ ಮೇಲೆಯೂ ಇವರ ಬಾಂಧವ್ಯ ನೋಡಿ ಫ್ಯಾನ್ಸ್ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮತ್ತು ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಬಳಿಕ ಉಗ್ರ ಮಂಜು ಹಲವು ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗೌತಮಿ ಉತ್ತಮ ಪ್ರಾಜೆಕ್ಟ್ಗಳಿಗಾಗಿ ಎದುರು ನೋಡುತ್ತಿದ್ದಾರೆ. ಗೌತಮಿ ಜಾಧವ್ ಮತ್ತು ಅಭಿಷೇಕ್ ಕಾಸರಗೋಡು ದಂಪತಿ ಉಗ್ರ ಮಂಜು ಕುಟುಂಬದವರು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾನೆ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಶ್ರೀ ವನದುರ್ಗ ದೇವಾಲಯ 2 ಕುಟುಂಬಗಳು ಒಟ್ಟಿಗೆ ಹೋಗಿರುವುದು ವಿಶೇಷ ಅಂತಾನೆ ಹೇಳ್ಬೋದು. ಹೌದು, ಈ ಹಿಂದೆ ಒಮ್ಮೆ ಗೌತಮಿ ಫ್ಯಾಮಿಲಿ ಜೊತೆ ಮಂಜು ಅಲ್ಲಿಗೆ ಹೋಗಿದ್ರು. ಇದೀಗ ಮಂಜು ಅವರ ತಂದೆ ತಾಯಿ ಕೂಡ ಹೋಗಿ ಬಂದಿದ್ದಾರೆ. ಮಂಜು ಫ್ಯಾಮಿಲಿಗೆ ಗೌತಮಿ ಜಾಧವ್ ಮತ್ತು ಅವರ ಪತಿ ಅಭಿಷೇಕ್ ಕಾಸರಗೋಡು ನೀಡಿದ್ದಾರೆ. ಕುಟುಂಬ ಸಮೇತವಾಗಿ ವನದುರ್ಗ ತಾಯಿ ಆಶೀರ್ವಾದ ಪಡೆದ ಕ್ಷಣ ಅಂತ ಮಂಜು ಬರೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಿದ್ದಾರೆ. ಒಂದು ಸಾರಿ ಮತ್ತೆ ಎಲ್ಲಾ ಒಟ್ಟಿಗೆ ಕಾಣಿಸಿಕೊಳ್ಳಿ ಅನ್ನುವುದು ಅವರ ಆಶಯ. ಆದ್ರೆ ಎಲ್ಲರೂ ತಮ್ಮ ಲೈಫ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಆಗಾಗ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಸಿಕ್ಕಾಗ ಕ್ಲಿಕ್ಕಿಸಿದ್ದ ಫೋಟೋಗಳನ್ನ ನೋಡಿ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಇತ್ತ ಹನುಮಂತು ಅಂತೂ ಯಾರ ಕೈಗೂ ಸಿಕ್ತಿರ್ಲಿಲ್ಲ. ಗೆದ್ದ ನಂತರ ಹಳ್ಳಿ ಜನರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರೋ ಹನುಮು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಕಾಣಿಸಿಕೊಳ್ತಿದ್ದಾನೆ ಅಷ್ಟೇ. ಅದು ಬಿಟ್ಟು ಸ್ಪರ್ಧಿಗಳ ಜೊತೆಯಲ್ಲಿ ಕಾಣಿಸಿಕೊಳ್ತಿದ್ದ. ಇತ್ತೀಚೆಗೆ ಭವ್ಯ ಹನುಮನ ಜೊತೆಗೆ ಫೋಟೋ ಕ್ಲಿಕ್ಕಿಸಿದ್ರು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಕೂಡ ಮಾಡ್ಕೊಂಡಿದ್ರು. ಒನ್ ವಿತ್ ಸ್ಮಾರ್ಟ್ ಹನುಮು, ನಿನ್ನ ಒಳ್ಳೆತನಕ್ಕೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕ್ಯಾಪ್ಷನ್ ಕೂಡ ಬರ್ಕೊಂಡಿದ್ರು. ಅಬ್ಬಾ, ಒಂದಾದ್ರೂ ಪೋಸ್ಟ್ ಬಂತಲ್ಲ ಅಂತ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಗೆಳೆಯ ಗೆಳತಿ ಅಂತಾನೆ ಫೇಮಸ್ ಆಗಿರೋ ಜೋಡಿ ಗೌತಮಿ ಹಾಗೆ ಮಂಜು ಶೋ ನಂತರ ಇಬ್ರು ಕ್ಯಾಮೆರಾ ಕಣ್ಣಿಗೆ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. ಸದ್ಯ ಇಬ್ರು ಕುಟುಂಬ ಸಮೇತರಾಗಿ ವನದುರ್ಗ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಗೌತಮಿ ಪ್ರತಿ ತಿಂಗಳು ತಾಯಿ ದರ್ಶನಕ್ಕೆ ಮಂಗಳೂರಿಗೆ ಭೇಟಿ ಕೊಡ್ತಿರ್ತಾರೆ. ವನದುರ್ಗ ದೇವಿಯ ಭಕ್ತೆ ಗೌತಮಿ ಜಾಧವ್ ಕರಾವಳಿಯಲ್ಲಿನ ವನದುರ್ಗ ದೇವಿ ಬಗ್ಗೆ ಗೌತಮಿ ಅಪಾರವಾದಂತಹ ಭಕ್ತಿಯನ್ನ ಹೊಂದಿದ್ದಾರೆ. ಆಗಾಗ ಅಲ್ಲಿಗೆ ಭೇಟಿಯನ್ನ ನೀಡ್ತಾನೆ ಇರ್ತಾರೆ. ವನದುರ್ಗಮ್ಮ ಒಳ್ಳೇದ್ ಮಾಡ್ಲಿ. ಗೌತಮಿ ಮೇಡಮ್ ಮತ್ತು ಮಂಜು ಅಣ್ಣನ ಸ್ನೇಹ ನಿಷ್ಕಲ್ಮಶವಾದದ್ದು. ಒಳ್ಳೆಯವರಿಗೆ ಒಳ್ಳೇದೇ ಆಗ್ಲಿ, ಕೆಟ್ಟದ್ದು ಬಯಸುವವರಿಗೆ ಒಳ್ಳೆಯದನ್ನೇ ಮಾಡ್ಲಿ ವನದುರ್ಗಮ್ಮ ಅಂತ ಫ್ಯಾನ್ಸ್ ಕೂಡ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ.